ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ವಲ್ಪ ಸಮಯ ಸ್ತೋತ್ರದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ವಾಗ್ದಾನಗಳ ದೇವರೇ ನಿನಗೆ ಸ್ತೋತ್ರ. ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿನಗೆ ಸ್ತೋತ್ರ. ನಿರೀಕ್ಷೆಯ ಮೂಲನಾದ ದೇವರೇ ನಿನಗೆ ಸ್ತೋತ್ರ. ಕರುಣೆಯುಳ್ಳವನಾಗಿರುವ ಆತನೇ ನಿನಗೆ ಸ್ತೋತ್ರ. ಕರುಣಾನಿಧಿ ಆಗಿರುವ ದೇವರಾಗಿರುವ ಆತನೇ ಸ್ತೋತ್ರ. ನೀತಿಯುಳ್ಳ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ. ಮುಯ್ಯಿ ತೀರಿಸುವ ದೇವರೇ ನಿನಗೆ ಸ್ತೋತ್ರ. ನಿರ್ವಂಚಕನಾದ ಯಥಾರ್ಥವುಳ್ಳ ದೇವರೇ ನಿನಗೆ ಸ್ತೋತ್ರ. ಸೇನಾಧೀಶ್ವರನಾಗಿರುವ ಆತನೇ ಸ್ತೋತ್ರ. ನನ್ನ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಹುಟ್ಟಿಸಿದ ದೇವರೇ ನಿನಗೆ ಸ್ತೋತ್ರ. ನನ್ನನ್ನು ನೋಡುವ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ. ದರ್ಶನ ನೀಡಿದ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ. ಎಲ್ಲಾ ಶರೀರಗಳ ಆತ್ಮಗಳ ದೇವರಾಗಿರುವ ಆತನಿಗೆ ಸ್ತೋತ್ರ. ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿರುವ ಆತನಿಗೆ ಸ್ತೋತ್ರ. ರಹಸ್ಯಗಳನ್ನು ಪ್ರಕಟ ಮಾಡುವ ಆತನಿಗೆ ಸ್ತೋತ್ರ. ಒಡೆಯನಾಗಿರುವ ದೇವರೇ ನಿನಗೆ ಸ್ತೋತ್ರ. ರಾಜರ ಒಡೆಯನು ದೇವಾದಿ ದೇವನು ಆಗಿರುವ ಆತನಿಗೆ ಸ್ತೋತ್ರ. ಆಮೇನ್. ಅದೇ ರೀತಿ ನಾವು ವಾಗ್ದಾನಗಳನ್ನ ಹೇಳಿಕೊಳ್ಳೋಣ. ಯೆಹೋವನೇ, ನಾನು ನಿನಗೆ, ನೀನೇ ನನ್ನ ಶರಣನು, ಜೀವಲೋಕದಲ್ಲಿ ನನ್ನ ಪಾಲು ಆಗಿದ್ದೆ ಎಂದು ಕೂಗಿ ಮೊರೆಯಿಟ್ಟಿದ್ದೇನೆ. ಆಮೇನ್. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರ ಶ್ವಾಸವು ಬಂಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ. ಆಮೇನ್. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆಮೇನ್. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಆಮೇನ್. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಆಮೇನ್. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಆಮೇನ್. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನ ತೋರಿಸುವೆನು. ಆಮೇನ್. ಆತನು ಅಪ್ರಮೇಯ ಮಹತ್ ಕಾರ್ಯಗಳನ್ನ, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾನೆ. ಆಮೇನ್. ಮಹತ್ ಕಾರ್ಯಗಳನ್ನ ನಡೆಸುವುದರಲ್ಲಿ ಅದ್ವಿತೀಯನು, ಇಸ್ರಾಯೇಲರ ದೇವರು ಆದ ಯೆಹೋವನಿಗೆ ಸ್ತೋತ್ರ. ಆಮೇನ್. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಆಮೇನ್. ಅದ್ಭುತಗಳನ್ನು ನಡೆಸುವ ದೇವರು ನೀನೇ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದಿ. ಆಮೇನ್. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತಗಳನ್ನ ನಡೆಸಿದ್ದಾನೆ, ಆತನ ಬಲಗೈ ಬಾಹುವು ಜಯವನ್ನು ಉಂಟು ಮಾಡಿವೆ. ಆಮೇನ್. ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವೆವು. ಆಮೇನ್. ವಿಶ್ವಾಸದ ಅರಿಕೆಗಳನ್ನ ಮಾಡಿಕೊಳ್ಳೋಣ. ಕರ್ತನು ನನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವನು. ಆಮೇನ್. ಯಾರು ನನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನನ್ನ ನಿಮಿತ್ತ ಕೆಡವಲ್ಪಡುವರು, ಅವರು ನನ್ನ ಪಕ್ಷಕ್ಕೆ ಬರುವರು. ಆಮೇನ್. ನನ್ನನ್ನು ಅಸಡ್ಡೆ ಮಾಡಿದವರು ನನ್ನ ಕಾಲ ಕೆಳಗೆ ಅಡ್ಡ ಬೀಳುವಂತೆ ಕರ್ತನು ಮಾಡುವನು. ಆಮೇನ್. ಇವತ್ತು ಕಂಡ ಐಗುಪ್ತರನ್ನು ಇನ್ನು ಮುಂದೆ ಕಾಣುವುದಿಲ್ಲ. ಆಮೇನ್. ನಾನು ಅನುಭವಿಸಿದ ಅವಮಾನದ ದಿನಗಳನ್ನು ಬದಲಾಯಿಸಿ 2ರಷ್ಟು ಮಾನವನ್ನು ಹೊಂದುವೆನು. ಆಮೇನ್. ಕರ್ತನ ಮೇಲೆ ನನ್ನ ಚಿಂತಾಭಾರವನ್ನು ಹಾಕಿದೆನು, ಆತನು ನನ್ನನ್ನು ಉದ್ಧಾರ ಮಾಡುವನು. ಆಮೇನ್. ನನ್ನ ದೇವರು ಪ್ರೀತಿಯಿಂದ ನನ್ನನ್ನು ವಿಚಾರಿಸಿ ತಿಳಿದುಕೊಳ್ಳುವನು, ಆದುದರಿಂದ ನನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿದ್ದೇನೆ. ಆಮೇನ್. ನನಗೆ ನಿಶ್ಚಯವಾದ ಕಾಲವುಂಟು, ನನ್ನ ನಂಬಿಕೆಯು ನಿರರ್ಥಕವಾಗದು. ಆಮೇನ್. ನಾನು ಕಾದಿದ್ದು ಕ್ರಿಸ್ತನೇ ದೇವರೆಂದು ತಿಳಿದುಕೊಂಡೆನು. ಆಮೇನ್. ಅತಿ ಬೇಗನೆ ನಿಮ್ಮ ದುಃಖವು ಹೋಗಿ ಸಂತೋಷವನ್ನು ಹೊಂದುವಿರಿ. ಆಮೇನ್. ನನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು. ಆಮೇನ್. ನಾನು ದುಃಖಿಸುವ ದಿನಗಳು ಕೊನೆಗಾಣುವುದು. ಆಮೇನ್. ನನ್ನ ಕಣ್ಣೀರನ್ನೆಲ್ಲ ಕರ್ತನು ಒರೆಸಿಬಿಡುವನು. ಆಮೇನ್. ಕಣ್ಣೀರಿನ ತಗ್ಗನ್ನು ಒರತೆಗಳ ನೀರಿನ ಸ್ಥಳವಾಗಿ ಮಾಡಿಕೊಳ್ಳುವೆನು. ಆಮೇನ್. ನಾನು ಅನುಭವಿಸಿದ ಅವಮಾನದ ದಿನಗಳನ್ನು ಬದಲಾಯಿಸಿ 2ರಷ್ಟು ಮಾನವನ್ನ ಹೊಂದುವೆನು. ಆಮೇನ್. ಕರ್ತನಲ್ಲಿ ನಾನು ಯಾವಾಗಲೂ ಸಂತೋಷದಿಂದಿರುವೆನು. ಆಮೇನ್. ನಾನು ಯಾವುದಕ್ಕೂ ಚಿಂತಿಸುವುದೇ ಇಲ್ಲ, ಎಲ್ಲದಕ್ಕೂ ಸ್ತೋತ್ರ ಸಲ್ಲಿಸುತ್ತಾ ದೇವರಿಗೆ ತಿಳಿಯಪಡಿಸುವೆನು. ಆಮೇನ್. ನಾನು ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಂಡು ಕಲಿತುಕೊಂಡಿದ್ದೇನೆ. ಆಮೇನ್. ನನ್ನ ಚಂಚಲವು ಸಂತೋಷವಾಗಿಯೂ ನನ್ನ ದುಃಖವು ಆನಂದವಾಗಿಯೂ ಮಾರ್ಪಡುವುದು. ಆಮೇನ್. ಅದೇ ರೀತಿ ನಾವು ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ ಎಂಬುದಾಗಿ ನಾವು ಹೇಳಿಕೊಳ್ಳೋಣ. ಕಡೆಯವರೆಗೂ ತಾಳುವಂತೆ ಮಾಡುವಂತೆ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ನಿಮ್ಮ ಕೂದಲುಗಳು ಎಲ್ಲವೂ ಎಣಿಕೆಯಾಗಿದೆ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಬರತಕ್ಕ ಪ್ರತಿಫಲ ತಪ್ಪುವುದಿಲ್ಲ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಅಧಿಕಾರಿಯಾಗಿ ಬದಲಾಯಿಸುವೆನು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ನಮಗಾಗಿ ನಮ್ಮ ಕಷ್ಟಗಳನ್ನು ಹೊತ್ತುಕೊಂಡ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್.
ನಿಮಗೆ ವಿಶ್ರಾಂತಿ ಕೊಡುವೆನು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಉಳಿದ 12 ಬುಟ್ಟಿಗಳ ತುಂಬುವಂತೆ ಮಾಡಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. 5 ರೊಟ್ಟಿ 2 ಮೀನನ್ನು ತೆಗೆದು 5,000 ಜನರಿಗಿಂತ ಹೆಚ್ಚಾದವರನ್ನು ಪೋಷಿಸಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. 7 ರೊಟ್ಟಿ ಕೆಲವು ಮೀನುಗಳನ್ನು ತೆಗೆದು 4,000 ಜನರಿಗಿಂತ ಹೆಚ್ಚಾದವರನ್ನು ಪೋಷಿಸಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಭೂಲೋಕದಲ್ಲಿ ಯಾವುದನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದೆಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಭೂಲೋಕದಲ್ಲಿ ಯಾವುದನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಮೀನಿನ ಬಾಯಲ್ಲಿ ರೂಪಾಯಿಯನ್ನು ಕೊಟ್ಟಂತೆ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಒಂದೇ ಮನಸ್ಸುಳ್ಳವರ ಪ್ರಾರ್ಥನೆ ಕೇಳಲ್ಪಡುತ್ತದೆ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ನಮ್ಮ ಮಧ್ಯದಲ್ಲಿ ವಾಸಿಸುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಎಲ್ಲರನ್ನು ಕ್ಷಮಿಸಲು ಹೇಳಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಆಮೇನ್. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್.